ಬೆಂಗಳೂರು ದಕ್ಷಿಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗೊಟ್ಟಿಗೆರೆ ವಾರ್ಡ್ನ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಬಾನೇರುಘಟ್ಟ ಮುಖ್ಯ ರಸ್ತೆಯಿಂದ ಕೆಂಪನಹಳ್ಳಿ ಗ್ರಾಮದವರೆಗೆ ಡಾಂಬರು ರಸ್ತೆ ಮತ್ತು ಚೌಡೇಶ್ವರಿ ಬಡಾವಣೆಯಲ್ಲಿ ಬೋರ್ವೆಲ್ ಪೂಜೆ ಹಾಗೂ ಕುಡಿಯುವ ನೀರಿನ ಉದ್ಘಾಟನೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಆಗಮಿಸಿದ್ದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಕಾರ್ಪೊರೇಟರ್ ಟಿ ನಾರಾಯಣ ರವರನ್ನ ಬಡಾವಣೆಯ ನಿವಾಸಿಗಳು ಪುಷ್ಪ ಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾರೆ. ಇನ್ನು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುತ್ತಾ ಮಾತನಾಡಿದ ಶಾಸಕ ಎಂ ಕೃಷ್ಣಪ್ಪ, ಮಾಜಿ ಪ್ರಧಾನಿಗಳಾದ ದೇವೇಗೌಡರವರು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದು ಉತ್ತರ ಕರ್ನಾಟಕದ ಜನರು ಈಗಲೂ ಪ್ರಧಾನಿಗಳನ್ನ ನೀಡುತ್ತಾರೆ ಹಾಗೂ ಕಾರ್ಪೊರೇಟರ್ಗಳಿಗೆ ಅಧಿಕಾರವಿಲ್ಲದಿದ್ದರೂ ಜನಹಿತ ಜನಪರ ಕೆಲಸಗಳನ್ನು ಮಾಡುವಲ್ಲಿ ಎಂದಿಗೂ ಹಿಂಜರಿಯದೆ ಜನರ ಶ್ರೇಯೋಭಿವೃದ್ಧಿಗಾಗಿ ಸದಾ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರಿಗೂ ಸಹ ರಾಜಕೀಯ ಮಂಡನೆ ಸಿಗಲಿದ್ದು ಎಲ್ಲರೂ ಸಹ ಪಕ್ಷದ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚೌಡೇಶ್ವರಿ ಬಡಾವಣೆಯ ನಿವಾಸಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ನಿಂತ್ಕೊಂಡಿದ್ದಾಗ ನಾನು ಯಾವುದೇ ಕೆಲಸ ಮಾಡಿದ್ರು ಅವರು ಇವತ್ತುವರೆಗೂ ನಿನಗೆ ಎಲ್ಲಿ ಕೆಲಸ ಮಾಡಿದ್ರು ಎಷ್ಟು ದುಡ್ಡು ಕೇಳಿದ್ರು ಕೊಟ್ಟಿದ್ದಾರೆ. ಅದರಿಂದಲೇ ನಾನು ಇವತ್ತಿನ ದಿನ ನಿಮ್ಮ ಊರುಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸನ ಗೆದ್ದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಕೆಲಸನೂ ಮಾಡಿದ್ದೀನಿ. ಈ ಸಾರಿ ಏನಾದರೂ BBMP ಎಲೆಕ್ಷನ್ ಬಂದರೆ ಇಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಅಂತ ನೀವೇನು ಅಂದ್ಕೊಬೇಡಿ. ಕೆಲಸ ಕಾರ್ಯಗಳಲ್ಲಿ ನಾನೇ ನಿಮ್ಮ ಜೊತೆಲಿ ಇದ್ದುಕೊಂಡು ಕೆಲಸ ಮಾಡ್ತೀನಿ. ನಮ್ಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ, MLA ಅವರು ನಾವಿದ್ದೀವಿ, MP ಅವರು ನಾವಿದ್ದೀವಿ, ನಾನು ಇದ್ದೀನಿ. ಅದರಿಂದ ನೀವು ಕೆಲಸದ ಬಗ್ಗೆ ಕೇಳಬೇಡಿ, ಕೆಲಸನೂ ಬೇಕಾದ್ರೆ ನನ್ನೇ ಕೇಳಿ. ಯಾರೇ ಕ್ಯಾಂಡಿಡೇಟ್ ಆದರೂ ನೀವು ಮನೆಗೂ ಒಬ್ಬರು ನಿಂತ್ಕೊಂಡು ಏನು ಇವತ್ತು ನಾವು ನಿಮ್ಮ ಕೆಲಸ ಮಾಡ್ಕೊಂಡಿದ್ದೀವಲ್ಲ, ಎಲೆಕ್ಷನ್ ದಿವಸ ಒಂದು ದಿವಸ ದಯವಿಟ್ಟು ಎಲ್ಲರೂ ರಜಾ ಹಾಕಿ ಪ್ರತಿಯೊಂದು ಓಟನ್ನು ನಮ್ಮ BJP ಪಾರ್ಟಿಗೆ ಹಾಕಿ ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲರಲ್ಲಿ ಹೊಂದಿಸಿ ನಾನು ಮಾತನಾಡ್ತಾ ಇದ್ದೀನಿ. ಗೌರವಾನ್ವಿತ ಎಲ್ಲ ಸದಸ್ಯರೇ, ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಎಲೆಕ್ಷನ್ ಯಾವಾಗೇ ಬರಲಿ 6 ವರ್ಷದಿಂದ ನಿರಂತರವಾಗಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಿರುವಂಥ ನಾರಾಯಣಪ್ಪನವರೇ, ನಮಗೆ ಪ್ರೀತಿಯಿಂದ ಪಾರ್ಟಿಯಲ್ಲಿ ಗಟ್ಟಿಯಾಗಿ ಕೆಲಸ ಮಾಡುವಂಥ ಸಂಪಂಗಿಯವರೇ, ಶೇಖರಣ್ಣವರೇ, ಎಲ್ಲ ಮಹಿಳಾ ಅಧ್ಯಕ್ಷರೇ, ಸದಸ್ಯರುಗಳೇ, ಗೌರವಾನ್ವಿತ ಎಲ್ಲ ನಾಯಕರು, ಇವತ್ತೊಂದು ದಿನ ಕಾವೇರಿ ನೀರು ಸಫಿಷಿಯೆಂಟ್ ಇದೆಯಾ ಇಲ್ವಾ? ಆದರೂ ಈ ಕಾರ್ಗೆ ಹೇಗೆ ಒಂದು ಸ್ಟೆಪ್ನಿ ಇರುತ್ತೋ ಆ ಥರ ನೀವು ಬೋರ್ವೆಲ್ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀರ. ಅದು ನಮಗೆ ಸಂತೋಷ ಇದೆ, ಖುಷಿ ಇದೆ, ಒಳ್ಳೆಯದಿದೆ. ಇವತ್ತು ನಿಮ್ಮ ರೋಡು ನಾರಾಯಣಪ್ಪನ ಗಲಾಟೆ, ನಿಮ್ಮೆಲ್ಲರ ಪ್ರೀತಿ, ರಸ್ತೆ ಎರಡು ಕಡೆ ಡ್ರೈನನ್ನು ಚೆನ್ನಾಗಿ ಮಾಡಿ ಆ ತಾರು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಕಾರಣ, ತಾರು ಹಾಕ್ಬಿಟ್ಟು ಮಳೆ ಬಂದಾಗ ರೋಡಲ್ಲಿ ನಿಂತರೆ ತಾರು ಕಿತ್ತೋಗುತ್ತೆ, ಸಮಸ್ಯೆ ಆಗುತ್ತೆ ಅಂತೇಳಿ ಮೊದಲು ಮೋರಿಯನ್ನು ಮಾಡಿ ಆ ಮೋರಿಯನ್ನು ಇನ್ಸ್ಪೆಕ್ಷನ್ ಮಾಡಾದಮೇಲೆ ಇನ್ನೊಂದು 10-15 ದಿನದಲ್ಲಿ ಡಾಂಬರೀಕರಣವನ್ನು ಹಾಕೋದಕ್ಕೆ ಬನ್ನೇರಘಟ್ಟ ರಸ್ತೆಯಿಂದ ನಿಮ್ಮ ಕೆಂಪನಹಳ್ಳಿವರೆಗೂ ಒಳ್ಳೆ ರಸ್ತೆಯನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ, ನಾರಾಯಣಪ್ಪನವರ ಜವಾಬ್ದಾರಿ. ನಾವು ಮಾಡ್ಕೊಡ್ತೀವಿ. ಜೊತೆಯಲ್ಲಿ ನಿಮಗೆ ಬನ್ನೇರಘಟ್ಟೆಯಿಂದ 80 ಅಡಿ ರಸ್ತೆಗೆ ಭಾಳ ತಗರಾಲಿತ್ತು. ಅಲ್ಲಿಗೂ 1.5 ಕೋಟಿ ಸ್ಯಾಂಕ್ಷನ್ ಮಾಡಿ ಒಂದು ಕಡೆ ಡ್ರೈನ್ ಆಗಿದೆ, ಇನ್ನೊಂದು ಕಡೆ ಡ್ರೈನ್ ಮಾಡಿ ಒಳ್ಳೆ ತಾರು ಹಾಕಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ. ಅಲ್ಲಿ ಇದ್ದಂಥ ಶಾಲೆನೂ ಭಾಳ ನೀರು ತಿನ್ಕೊಂತಿತ್ತು, ಅದಕ್ಕೂ ಫ್ಲೋರಿಂಗ್ ಟೈಲ್ಸ್ ಹಾಕಿ ನೀರು ಹಿಂಗೋ ಥರ ಮಾಡಿ ಡ್ರೈನ್ ಮಾಡಿ ಆ ಶಾಲೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ನಾವೆಲ್ಲವನ್ನ ಭಾಳ ಚೆನ್ನಾಗಿ ಮಾಡ್ತಿದ್ದೀರ. ನೀವು ಅದೇ ರೀತಿ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದೀರ. ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಕಾರ್ಪೊರೇಷನ್ ಚುನಾವಣೆ, ಬಟ್ ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ಜಾಸ್ತಿ ದಿನನಿತ್ಯ ನಮ್ಮ ಎಲ್ಲ ಕಾರ್ಪೊರೇಟ್ರುಗಳು ಅವರವರ ಏರಿಯಾದಲ್ಲಿ ಕಾರ್ಪೊರೇಟರ್ ರೀತಿಯಲ್ಲೇ ಕೆಲಸವನ್ನು ಮಾಡ್ತಿದ್ದಾರೆ. ಅದು ನನ್ನ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೆಕ್ಸ್ಟ್ ಯಾವಾಗ ಬರುತ್ತೋ ಬಿಡು ಎಲೆಕ್ಷನ್ ಅಂತ ಎಷ್ಟೋ ಜನ ತಪ್ಪಿಸ್ಕೊಂಡು ಹೋಗ್ತಾರೆ. ಬಟ್ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ಭಾಳ ಶ್ರದ್ಧೆಯಿಂದ ಆ ಏರಿಯಾದಲ್ಲೇ ಕೂತು ಆ ಏರಿಯಾ ಸಮಸ್ಯೆನ ನನ್ನ ಹತ್ರ ಮಾತಾಡಿ ಭಾಳಷ್ಟು ಪರಿಹಾರಗಳನ್ನು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಿಂದ ನಿರಂತರವಾಗಿ
ಏನು ವೋಟ್ರ್ ಲಿಸ್ಟ್ ಅಲ್ವೋ ದಯವಿಟ್ಟು ಹೊಸ್ದಾಗಿ ಬಂದಿರೋರು ವೋಟ್ರ್ ಲಿಸ್ಟ್ ಮಾಡಿಕೊಡಿ, ಆಮೇಲೆ ವೋಟ್ ಕೇಳೋಕ್ಕೆ ನಿಧಾನಕ್ಕೆ ಬರ್ತೀನಿ. ಬಟ್ ವೋಟ್ರ್ ಲಿಸ್ಟಲ್ಲಿ ನೀವು ಇರೋದನ್ನು ನಮ್ಮ ಸ್ಥಳೀಯ ಮುಖಂಡರು, ಯಾಕೆಂದರೆ ನಿಮ್ಮದೆಲ್ಲ ಒಂದು ರೀತಿ ಡೈಮಂಡ್ ಓಟ್, ನಿಮ್ಮ ಡೈಮಂಡ್ ಓಟು ನಮ್ಮ ಬಿಲ್ವಾರದಳ್ಳಿನ ಮ್ಯಾಚ್ ಮಾಡಬೇಕು ಅಂದರೆ ಅರ್ಥ ಆಯಿತು ಅಂದ್ಕೊಂಡು. ಅದರಿಂದ ನಿಮ್ಮ ಓಟು ನಮಗೆ ಜಾಸ್ತಿ ಆಗಬೇಕು, ಒಂದೊಂದು ಓಟು ಇಂಪಾರ್ಟೆಂಟು. ದಯವಿಟ್ಟು ಕೈ ಮುಗಿತೀನಿ, ವೋಟ್ರ್ ಲಿಸ್ಟಲ್ಲಿ ಕಂಪಲ್ಸರಿ ಸೇರಿಕೊಂಡು ನಮ್ಮ ಒಂದು ಒಳ್ಳೆ ರೀತಿಯಲ್ಲಿ ನಾರಾಯಣಪ್ಪನಿಗೆ ಸಹಕಾರವನ್ನು ಮಾಡ್ತೀನಿ. ನಾರಾಯಣಪ್ಪರಾಗಲಿ ನಮ್ಮ ಎಲ್ಲ ಹಳೆ ಕಾರ್ಪೊರೇಟ್ಗಳು ಯಾರಿದ್ದಾರೋ ಅಷ್ಟೂ ಜನಕ್ಕೆ ನಾನು ಟಿಕೆಟ್ ಕೊಡೋದು ಫೈನಲ್ ಮಾಡಿದ್ದೀನಿ, ಕೊಡ್ತೀನಿ. ಸ್ವಲ್ಪ ಏರಿಯಾ ಅದಲು ಬದಲಾಗ್ಬೋದು, ಅದ್ರ ಬಗ್ಗೆ ಚಿಂತೆ ಇಲ್ಲ. ಎಲ್ಲಿ ನಿಂತರೂ ಅವ್ರು ಗೆಲ್ಲುವಂಥ ಕೆಲಸ ಮಾಡೇ ಮಾಡ್ತಾರೆ. ನಾನು ಯಾಕೆ ಇದನ್ನು ಈ ಸಭೆಯಲ್ಲಿ ಹೇಳ್ತಿದ್ದೀನಿ ಅಂದರೆ, ಅವ್ರು 6 ವರ್ಷದಿಂದ ನನ್ನ ಜೊತೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಹಬ್ಬಗಳನ್ನು, ರಸ್ತೆ ಅಭಿವೃದ್ಧಿ ಒಟ್ಟಾಗೆ ಮಾಡ್ತಿದ್ದಾರೆ. ಅದು ನನಗೆ ಒಂದು ರೀತಿ ಶಕ್ತಿ ತುಂಬಿದೆ. ನಾಳೆ ಬೆಳಗ್ಗೆ ಏನೋ ಇವರು ಸೀಟ್ ಕಿತ್ತಾರದಲ್ಲಿ ಸರ್ಕಾರ ಬಿದ್ದೋಗ್ಬಿಟ್ರು ಇವ್ರು ಮಾಡಿರೋಂಥ ಕೆಲಸ ನನಗೆ ಮಾರ್ಗದರ್ಶನ ಆಗುತ್ತೆ. ಅದು ನಾವು ಯಾವತ್ತೂ ಯಾರು ದುಡಿತಾ ಇದ್ದಾರೆ ಕಾರ್ಯಕರ್ತರಿಗೆ ನಮ್ಮ ಮಾನ್ಯತೆಯನ್ನು ಕೊಡಬೇಕಾಗ್ತದೆ. ಈಗೇನು ನಾರಾಯಣಪ್ಪ ಈ ಸತಿ ನಿಲ್ತಾರೆ, ನೆಕ್ಸ್ಟ್ ಟೈಮ್ ಅವರು ನಿಲ್ಲಲ್ಲ, ಆಮೇಲಿಂದ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋಣ. ಯಾರ್ಯಾರು ಯಂಗ್ಸ್ಟರ್ಸ್ ಆಸೆ ಇಟ್ಕೊಂಡಿದ್ದೀರಾ, ನಿಮ್ಗಿನ್ನ ವಯಸ್ಸಿದೆ ಅಂತ ಎಲ್ಲರೂ ಇಷ್ಟ ಬಿಡ್ತಾ ಇದ್ದೀನಿ. ದಯವಿಟ್ಟು ಅವ್ರ ಜೊತೆ ಗಟ್ಟಿಯಾಗಿ ಕೆಲಸ ಮಾಡಿ, ಒಳ್ಳೇದಂತೂ ಆಗೇ ಆಗೋದು. ಯಾವಕ್ಕೆಂದರೆ 4 ಜನ ಜೊತೆ ಗುರುತಿಸ್ಕೊಂಡು ಪ್ರಚಾರದಲ್ಲಿದ್ದರೆ ಕೆಲಸ ಮಾಡ್ತಿದ್ರೆ 101% ಒಳ್ಳೇದಾಗತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ಆಗಲಿ. ಇವತ್ತು ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಸಂತೋಷ ಆಯಿತು. ಯಾಕೆಂದರೆ ನಮಗೆ ದೇವೇಗೌಡರು ಸಾಹೇಬ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ನಾರ್ತ್ ಕರ್ನಾಟಕ ಹೋಗಬೇಕು. ನೀವು ಬೆಳಗಾವಿ, ಯಾದಗಿರಿ ಆ ಕಡೆ ಹೋದರೆ ಅವ್ರು ಮಾಡಿರೋಂಥ ಡ್ಯಾಮ್ಗಳ ಕೆಲಸನ, ಅಲ್ಲಿ ರೈತರಿಗೆ ಕೊಟ್ಟಂಥ ಕೊಡುಗೆ ಜೀವನದಲ್ಲಿ ಮರೀಲಿಕ್ಕಾಗಲ್ಲ. ಯಾಕೆಂದರೆ ಬೆಂಗಳೂರು ಸಿಟಿನೇ ವಾತಾವರಣ ಬೇರೆ. PWD ಮಿನಿಸ್ಟ್ರಾಗಿ ಸಾಕಷ್ಟು ಡ್ಯಾಮ್ಗಳಿಗೆ ಭಾಳ ಉತ್ತೇಜನ ಕೊಟ್ಟು ರೈತರಿಗೆ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಗಟ್ಟಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಇಬ್ಬರು ಮಹಾನ್ ಭಾವರ ಶಕ್ತಿ ಮುಂದಿನ ದಿಕ್ಸೂಚಿ ನಮ್ಮ ಕರ್ನಾಟಕದಲ್ಲಿ BJP ಬರೋಕ್ಕೆ ಅಂತ ಹೇಳೋದಕ್ಕೆ ಇಷ್ಟ.